ಇಲ್ಲ ಇಲ್ಲ ಮಗನೇ, ಅಂತ ಬೇಜಾರಿ ಅಂತ ಬೇಜಾರಿ ಅಂತಿಲ್ಲ, ಸುಸ್ತು. ಕೆಲಸ ಸ್ವಲ್ಪ ಬೇಗ ಆಗ್ತದಲ್ಲ, ಹಾಗಾಗಿ ಸ್ವಲ್ಪ ಸುಸ್ತು ಅಷ್ಟೆ. ಬೇಜಾರಿ ಅಂತಿಲ್ಲ ಮಗನೇ. ಈಗ ಹೋಗ್ಬೇಕಿತ್ತು, ಪಾರ್ವತಕ್ಕರ ಮನೆಗೆ ಹೋಗ್ಬೇಕಿತ್ತು. ಯಾಕೋ ಜೀವಕ್ಕೆ ಕೂಡ್ದ ಅಂತಾರ, ಹಾಗಾಗಿ ಸುಮ್ಮನಿದ್ದೀನಿ ಮನೆಯಲ್ಲಿ. ನೀ ಎಂತ ಮಾಡ್ತಿದ್ದೆ? ಒಕ್ಕಿದ್ದೀಯಾ? ಅಮ್ಮ ನೀ ಸುಮ್ಮನೆ ಇರೋ. ನಂಗೆ ಗೊತ್ತಾಗ್ತದೆ ನೀನು ಯಾವಾಗ ಬೇಜಾರಲ್ಲಿರ್ತೀಯ, ಯಾವಾಗ ಆರಾಮಾಗಿರ್ತೀಯ ಅಂತ. ಏನಾಗಿದೆ ಹೇಳ? ಅಪ್ಪ ನಿನ್ನ ಜಗಳ ಮಾಡ್ಕೊಂಡ್ರಾ? ಹೇಳ್ತೀನಿ, ನೀ ಏನು ಹೇಳಕ್ಕೆ ಹೋಗ್ಬೇಡ ಅಂತ. ಯಾಕೆ ಅಂತಾರೆ ಹೇಳಕ್ಕೆ ಹೋತೀಯ ಹೇಳ? ನೋಡಿದ್ರೆ ಈ ಥರ. ನಾ ಬರಲಾ ನಾಳೆ? ಟಿಕ್ಕ ಇಲ್ಲ ನಾನು ಹೇಳು. ಅವನಿಗೆ ಕೊಡು ಫೋನು, ಅವನ ಹತ್ರ ಕೇಳ್ಕೊತೀನಿ ನಾನು. ಎಂತ ಆಗಿದೆ ಹೇಳಮ್ಮ. ಥೋ ಸರಿ, ಎಂತಕ್ಕೆ ಹಿಂಗೆ ಮಾಡ್ತೀಯ ಮಗನೇ? ಎಂತ ಇಲ್ಲ ಅಂದ್ರೆ ನೀನೊಬ್ಬ ಹೇಳ್ದಾರ ಮಾತು ಕೇಳಲ್ಲ. ಜಗಳ ದುಂಬಿ ಎಂಥದ್ದು ಇಲ್ಲ. ಜಗಳ ಮಾಡೋಕ್ಕೆ ನಿನ್ನ ಅಪ್ಪ ಮನೆಯಲ್ಲೇ ಇಲ್ಲ. ಜಗಳ ಮಾಡೋದು ಎಲ್ಲಿಂದ? ಮನೇಲಿಲ್ಲ? ಎಲ್ಲಿಗೆ ಹೋಗ್ಯಾರೆ? ಎಂತ ಆತಮ್ಮ ಕರೆಕ್ಟಾಗಿ ಹೇಳು. ಮತ್ತೇನಾರು ಅರೆಸ್ಟ್ ಗಿರೆಸ್ಟ್ ಮಾಡಿದ್ರಾ? ಇಲ್ಲ 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 ಮಗನೇ, ಹಾಗೆಲ್ಲ ಏನೇ ಇದಾಗಲ್ಲ. ನೀನು ಹಂಗೆ ಅಂಥೇಳಿ ಏನು ಹೆದರಬೇಡ. ಪೊಲೀಸ್ನವ್ರು ಏನು ಹಿಡ್ಕೊಂಡೋಗಿದ್ದಲ್ಲ. ರಾಧೆ ಊರಿತ್ತಲ್ಲ, ನೀ ಸಣ್ಣಕ್ಕಿರ್ತ ನೋಡಿದ ಜ್ಞಾನರಿಯೇ ಇಲ್ಲ. ಅಂದರೆ ಟಿಕ್ ಹುಟ್ಟಿದ್ಮೇಲೆ ಹೋಗಲೇ ಇಲ್ಲೇನು. ಇದು ಅಲ್ಲಿ ಇವರು ಮೊದಲಿಂದ ಕೆಲಸ ಮಾಡ್ತಿದ್ರಲ್ಲ, ಇವರ ಅಪ್ಪ ಅವ್ವ ಎಲ್ಲ ಸಣ್ಣಕ್ಕಿರೋಷ್ಟೊತ್ತಿಗೆ ಸಾಹುಕಾರರಿಗೇನು ಹುಷಾರಿಲ್ಲಂತೆ. ಮೊನ್ನೆ ಫೋನ್ ಬಂದಿತ್ತಂತೆ. ನಾನಿದ್ದಾಗ ಫೋನ್ ಬಂದಿದ್ದಲ್ಲ. ಏನು ಮಾತಾಡ್ಕೊಂಡಾರೋ ಅಲ್ಲ, ಯಾರೋ ಬಂದೇ ಹೇಳೋಗ್ಯಾರೋ ನಂಗೆ ಗೊತ್ತಿಲ್ಲ. 4 ದಿನ ಬಾ ಮರಯ್ಯ, ಎಲ್ಲರೂ ಹೆಚ್ಚು ಕಮ್ಮಿ ಆದರೆ ಮನೆ ಬದಿ ಒಂದು ಕೆಲ್ಸಕ್ಕೆ ಬೇಕಾಗ್ತದೆ ಅಂತ ಹೇಳ್ಯಾರೆ. ಹೋಗ್ಬತ್ತೀನಿ ಅಂತ ಹೋಗಿ ನನ್ನ ಕರೆದ್ರು. ಇಬ್ಬರನ್ನು ಬರೋಕ್ಕೆ ಹೇಳ್ಯಾರೆ ಅಂತ. ನಂಗೆ ಒಂಥರ ಗುಮಾನೆ ಆಗ್ತಾಯಿದೆ ಅಂತ ಏನೋ ಅಂಥೇಳಿ ನಾ ಬರೋಲ್ಲ, ಹುಡುಗನ ಇಸ್ಕೊಲಿದಾಗ್ತದೆ, ನೀವು ಹೋಗಿ ಅಂತ ಹೇಳಿದ್ಮೇಲೆ ಹೇಳ್ತಾರೆ ಇಸ್ಕೊಲಿಗೆ ಬೇಕಾದ್ರೆ ಅಲ್ಲಿಂದನೇ ತಂದು ಬಿಡ್ತಾರಂತೆ ಅಂದರು. ನಂಗೆ ಗುಮಾನಿ ಬಲು ಆಯ್ತು. ಇಲ್ಲ ಅಲ್ಲೇ ಇರೋಕ್ಕೆ ಎಂತ ಇದು ಮಾಡ್ತಾರಂತೇಳಿ ನಾ ಬರೋದೇ ಇಲ್ಲ ಅಂದೆ. ನೀ ಬರ್ದಿರ್ ಬಿಟ್ಕ ಅಂತ ಹೊತ್ಕೊಂಡು ಹೋಗ್ಯಾರ. ನಾನು ಏನು ಗತಿ ಸಾಯೋದು? 3-4 ದಿನ ಆತೀಗ. ಫೋನ್ ಮಾಡ್ತೀನಿ, ಸಾವುಕಾರ ಮಗ ಫೋನ್ ಎತ್ತಿದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾರೆ ಬಿಟ್ಟರೆ ಇವ್ರಿಗೆ ಮಾತಾಡೋಕೆ ಫೋನ್ ಕೊಡೋಲ್ಲ. ಏನಾಗಿದೆ ಅಲ್ಲಿ ಅಂತಲೇ ಗೊತ್ತಿಲ್ಲ. ಏನು ಕುಡ್ದೆ ಅಡ್ಡ ಬಿದ್ದದು ಎಂಥದ್ದು? ಈಗ ನಾ ಹೋಗೋಣ ಅಂದರೆ ಕಡೆಗೆ ನೀನು ಅಲ್ಲೇ ಇರೋ ಕೆಲಸಕ್ಕೆ ಅಂತ ಹೇಳೋ ಇದು ಪಟ್ಟು ಹಿಡ್ದು ಕೂತ್ಬಿಟ್ರೆ ಏನು ಮಾಡಲಿ ನಾನು? ಹಾಗಾಗಿ ಅದೇ ತಲೆ ಬಿಸಿಲಿದ್ದೆ, ಮತ್ತೆಂತ ಇಲ್ಲ. ನೀನು ತಲೆಗೆ ಎಸ್ಕೊಬೇಡ, ಓದು ಮಾರಯ್ಯ ನೀನು. ಈ ಮಾರ ಒಂದು ಇದು ಮಾಡಿ ಇದೇ ಜ್ಞಾನದಲ್ಲೇ ನಂಗೊಂಥರ ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸಾಗಲ್ಲ. ಅಲ್ಲಿ ಹೋದರೂ ಸಮಾಜಿಸಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಎಂಥರು ಸಾರದೆ ಅಂತಾರೆ ಹೇಳ್ತಿರ್ತದೆ. ಮತ್ತು ದಿನ ಹೋಗ್ಕಿಂಡಿ ಅಂತ ನಮ್ಗಳು ಹೇಳ್ಕೊಂಡು ಒಳ್ಳೇದು ಕರೆಯೋದು ಮಾಡ್ತಿರೋದು. ಹಂಗಾಗಿ ಹೋಗ್ಲ, ಸುಮ್ಮನೆ ಕೂತ್ಕೊಂಡಿದ್ನಲ್ಲ, ಪುಣ್ಯಕ್ಕೆ ಫೋನ್ ಬಂದಿದ್ದೊಂದು ಒಳ್ಳೇದಾಯ್ತು. ಮಾತಾಡೋಂಚೂರು ಸಮಾಧಾನ ಆದಂಗೆ ಆತದ ಇಲ್ಲಿ ಅಂತಾರೆ, ಆತದ ನೀವು ಓಕೆ. ಓ ಇಷ್ಟೆಲ್ಲ ಆಗಿದನಮ್ಮ. ಮೊನ್ನೆ ಫೋನ್ ಮಾಡಿದಾಗ ಹೇಳಲೇ ಇಲ್ಲ ನೋಡ ನೀನು. ಅಲ್ಲ, ಸಾಹುಕಾರರ ಹತ್ರ ಸಣ್ಣಮ್ಮನ ಹತ್ರ ಎಲ್ಲ ಹೇಳಿಯಾ ಇದನ್ನು? ಹೇಳಿನಿ ಸಣ್ಣಮ್ಮನ ಹತ್ರ ಹೇಳಿನಿ, ಅವ್ರ ಸಾಹುಕಾರ ಹತ್ರ ಹೇಳ್ತಾರೆ. ಈಗ ಅದೇ ಈಗ ಎಂತ ಮಾಡೋದು? ದಿನ ಕತ್ಲೆಗೆ ಟಿಕ್ಕನ್ ತೆಗ್ದು ಸಣ್ಣಮ್ಮನ ಹತ್ರ ಬಿಟ್ಟು ಹೋಗೇ ಬರೋದನ್ನು ನೋಡ್ತೀನಿ. ಮತ್ತಿಲ್ದಿರಿ ಅಂತ ಧೈರ್ಯ ಮಾಡೋಕ್ಕಾಗಲ್ಲ. ನಾನು ಹೇಳ್ದೆ ಕೇಳ್ತಾ ಇದ್ದೆ, ಆ ಥರ ಏನು ಮಾಡ್ತಿತ್ತು, ಸ್ವಲ್ಪ ಒಂದು ಶಿಸ್ತಿಗೆ ಬಂದಿತ್ತು. ಈಗ ಅದು ದಿನ ಬೆಳಗಾದ್ರೆ ಒಬ್ರೊಬ್ರು ಬಂದ್ಕೊಂಡು ಈಗ ಕೊನೆ ತೆಗಿಯೋಕ್ಕೆ ಕರಿಯೋಕ್ಕೆ ಬರೋದು. ಏನು ಗತಿ ಸಾಯಿಲ್ಲ ನಾನು. ನಾಳೆಗೆ ಅವನಿಗೆ ಸ್ಕೂಲಿಗೂ ರಜೆ ಅದೆಯಲ್ಲ, ಸಣ್ಣಮ್ಮನ ಹತ್ರ ಬಿಟ್ಟು ಹೋಗಿ ಬರ್ತೀನಿ.
ಹೋಗಿ ಬರ್ತೀನಿ ನೋಡೋಣ. ಬೇಡ ಬೇಡ ಅಮ್ಮ, ನೀನು ಒಬ್ಬಳೇ ಹೋಗಬೇಡ ನೀನು. ನಾ ಬರ್ತೀನಿ, ನಂಗೆ 2 ದಿವಸ ಒಟ್ಟೊಟ್ಟಿಗೆ ರಜೆ ಬರ್ತದಲ್ಲ, ನಾ ಬರ್ತೀನಿ. ಹೋಗೋಣ, ನಾವು 3 ಜನನೂ ಹೋಗೋಣ. ಟಿಕ್ಕನ್ ನೀನಲ್ಲೆಲ್ಲ ಬಿಟ್ಟು ಹೋಗೋದು ಬೇಡ. ನಾನು ವಾರ್ಡನ್ ಸರ್ ಹತ್ರ ಹೇಳ್ತೀನಿ, ನಮ್ಮ ಅಪ್ಪಗೆ ಆರಾಮಿಲ್ಲ ಅಂತಲೇ ಹೇಳ್ತೀನಿ. ಅವ್ರು ಕೇಳಿದಾಗ ನೀನು ಹ್ಞೂ ಅನ್ನ ಆತ, ಹ್ಞೂ ಒಂಚೂರು ಕಳಿಸಿ ಅಂತ ಹೇಳು, ಅವಾಗ ಪರ್ಮಿಷನ್ ಕೊಡ್ತಾರೆ. ನಾ ಬರ್ತೀನಿ. ಸರಿಯಾ, ಬೇಡೇ ಬೇಡ. ನೀ ಹೆಂಗಿದ್ದೊಂದು ಕೆಲಸ ಮಾಡಿಗಿಡಿಯ ಅಂತ ಒಬ್ಬನೇ ಅಲ್ಲಿಂದ ಇಲ್ಲಿಗೆ ಬರ್ತೀಯ? ಬೇಡ ಮಗನೇ. ಏನು ಬಸ್ ಚಾರ್ಜಿಗೆ ಸ್ವಲ್ಪ ಆಗ್ತದನ ಬರೋದು ಹೋಗೋದು ಸುಮ್ಮನೆ ದಂಡಕ್ಕೆ? ಬೇಡ. ನಾ ಹಂಗೇನಾರು ಇದ್ದರೆ ಪಾಪ ನನಗಾಗಲಿ ಅನಿಲಿಗಾಗಲಿ ಯಾರಿಗಾರು ಹೇಳ್ತೀನಿ, ನೋಡೋಣ. ಅವ್ರು ಬಂದರೆ ಅವ್ರನ್ನ ಜೊತೆಗೆ ಕರ್ಕೊಂಡೇ ಹೋಗ್ತೀನಿ. ಬೇಡ ಅಮ್ಮ, ನಾನು ಹೇಳೋದನ್ನು ಕೇಳು. ನಾನೇನು ಈಗ ಸಣ್ಣ ಹುಡುಗ ಅಲ್ಲ ಆತ, ನನಗೂ ಸ್ವಲ್ಪನಾರು ತಿಳುವಳಿಕೆ ಇರ್ತದೆ. ಯಾಕೆ ಸುಮ್ಮನೆ ಪ್ರತಿ ಸರಿನೂ ಹೋಗ್ಕೊಂಡು ಬೇರೆಯವ್ರ ಹತ್ರನೇ ಕೇಳ್ತಿರ್ಬೇಕು? ನಾ ಬರ್ತೀನಿ, ಹೋಗೋಣ, ಸುಮ್ಮನೆ ಇರು. ಬರ್ತೀನಿ ಅಂದರೆ ಬರ್ತೀನಿ ಅಷ್ಟೇ. ನನಗೂ ಮನೆ ಮೇಲೆ ತುಂಬ ನೆನಪಾತ ಇದೆ. ಇಲ್ಲಿ ಓದೋಕ್ಕೂ ಆಗಲ್ಲ, ಎಂತ ಇಲ್ಲ. ನಾನು ಹಿಂಗಿದ್ರೆ ನೀನು ಒಂಚೂರು ಫೋನ್ ಮಾಡಿದಾಗ ಹೇಳು ಆತ. ಮತ್ತು ನೀನು ಪಾರ್ವತಜ್ಜಿ ಮನೆ ಕೆಲಸಕ್ಕೆ ಹೋಗೋದು ಬೇಡ ಇನ್ನು. ಬೇಡ ಅಮ್ಮ, ಒಂದು ಕಡೆ ಕೆಲಸಕ್ಕೆ ಹೋಗ್ತೀಯಲ್ಲ ಅಷ್ಟೇ ಸಾಕು. ಈಗ ನಾನು ಫೋನಲ್ಲಿ ಮಾತಾಡಿ ಸ್ವಲ್ಪ ಸಮಾಧಾನ ಆಯ್ತು ಅಂಥೇಳಿ ಮತ್ತೆ ಹೋಗಬೇಡ ನೀನು. ಅಲ್ಲ, ನೀ ದಿನ ಅಲ್ಲಿಗೆ ಹೋಗಾಗ ಈಗ ಟಿಕ್ಕನ್ನು ಎಲ್ಲಿ ಬಿಟ್ಟು ಹೋಗ್ತಿದ್ದೀಯಾ? ಅಪ್ಪ ಮನೇಲಿಲ್ಲಲ್ಲ? ಕರ್ಕೊಂಡೇ ಹೋಗ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೂತಾನೆ, ಅಂತಾರೆ ಬರೀರ್ಗಿರಿಯದಿದ್ರೆ ಬರ್ಕೋತಾನೆ, ಕಡೆಗೆ ಒಳ್ಳೆ ನಿದ್ರೆ ಮಾಡ್ತಾನೆ. ಆ ಭಾರತಕ್ಕೆ ಸುಮ್ಮನೆ ಹೇಳೋದಲ್ಲ, ಎಂತಾರು ಒಂಚೂರು ತಂದು ತಿನ್ನಿಸ್ತಾರೆ, ಹೊಟ್ಟೆ ತುಂಬ್ತದಲ್ಲ, ಒಳ್ಳೆ ಮಲ್ಕಿತಾನೆ. ಬರೋಷ್ಟೊತ್ತಿಗೆ ಹಾಗೆ ಕರ್ಕೊಬರೋದು. ನಿದ್ರೆ ಒಂದೊಂದು ಸತಿ ಎಚ್ಚರತ್ತದೆ, ಒಂದೊಂದು ಸತಿ ಹಾಗೆ ನಿದ್ರೆಗಳನ್ನಲ್ಲೇ ಇರ್ತಾನೆ, ಮನೆಗೆ ಬರೋದು. ಅದು ಹಾಗಾಗಿ ಅರ್ಧ ಇವತ್ತು ಹೋಗಲ್ಲ ನಾನು. ಅವನಿಗೆ ಒಂಥರ ನಿದ್ರೆ ಕಚಿಗೇಡಾದಂಗೆ ಆತವಲ್ಲ, ಬೆಳಿಗ್ಗೆ ಹೇಳ್ಬೇಕಾರೆ ಮಾಡ್ತಾನೆ. ಏನು ಗೊತ್ತಿ ಸಾಯದ ಮರಯ್ಯ, ಏನು ತಿಳ್ಕೊತಾರೆ. ಇವತ್ತೇ ಕೆಲಸ ಇತ್ತು, ಹೋಗ್ಬೇಕಿತ್ತು, ಹೋಗಲ್ಲ. ಈಗ ಹೋಗಲ್ಲ. ಇವತ್ತು ಹೋಗಲ್ಲ ಅಲ್ಲ ಅಮ್ಮ, ಯಾವತ್ತೂ ಹೋಗಬೇಡ. ನೀ ಸಾವ್ಕಾರ ಮನೆ ಕೆಲಸಕ್ಕೆ ಹೋತೀಯಲ್ಲ ಅಷ್ಟು ಸಾಕು. ಇಲ್ಲಿಗೆ ಮತ್ತೊಂದು ಕಡೆ ಹೋಗೋದು ಬೇಡ. ಸುಮ್ಮನೆ ನಾ ಹೇಳಿದ್ದು ನಿಂಗೆ ಯಾವಾಗಲೂ ಅರ್ಥನೇ ಆಗಲ್ಲ. ನಾನು ಅವತ್ತೇ ಹೇಳಿದ್ದೆ ಬೇಡ, 2 ಕಡೆ ಕೆಲಸ ಮಾಡಬೇಡ ಅಂತ. ಸುಸ್ತಾತದಮ್ಮ, ಕಡೆಗೆ ಹೆಲ್ತ್ ಏನಾರು ಆದರೆ ಏನು ಮಾಡ್ತೀಯ ಆವಾಗ? ಇಲ್ಲ ಮಗನೇ, ಅಲ್ಲಿ ಕೆಲಸ ಏನು ದಣು ಆಗಲ್ಲ, ಹಂಗಾಗಿ ಹೋಗಿದ್ದು. ಇಲ್ಲಿದ್ರೆ ನಂಗೆ ಮತ್ತೆ ಎಲ್ಲ ಆತೈತ, ಕೂತಲ್ಲೇ ಒಂದು ಪಟ್ನ ಕಟ್ಟೋದು, ತೂಕ ಮಾಡೋದು, ಅವೆಲ್ಲ ಒಂದು ಚೂರು ದಣು ಆಗಲ್ಲ. ಪುಕ್ಸಟ್ಟೆ ಬಂದಂಗೆ ಬರ್ತಿತ್ತಲ್ಲ, ಅಂಥ ಕಾರು ಆತಿತ್ತಲ್ಲ, ನಾ ಕಾಸು ದುಡ್ಕೊಂಡ್ರೆ ಅಂತ ನೋಡಿದೆ. ಈಗ ನೀನೀಗ ನನಗಿನ್ನು ದೊಡ್ಡ ಇದಕ್ಕೆಲ್ಲ ಹೋಗ್ಬೇಕು ಅಂದರೆ ಬೇರೆಯವ್ರ ಹತ್ರ ದೈನ ಅಂತ ಇರೋಕ್ಕಾಗ್ತದನ? ನನ್ನ ಕೈಲಾದಷ್ಟು ನಾನು ಮಾಡಿಡೋಣ ಅಂತ ಅಷ್ಟೇ. ಅಲ್ಲ ಭಾರತಕ್ಕೆ ಸುಮ್ಮನೆ ಹೇಳಬಾರ್ದು. ಹೋದ ಕೂಡಲೇ ಒಂದು ಕುಡಿಯೋಕ್ಕೋ ತಿನ್ನೋಕ್ಕೋ ಕೊಡೋದು ಮಾಡೋದು ಮಾಡ್ತಿರ್ತಾರಪ್ಪ. ಸಾರದೇ ಒಂದು ಸ್ವಲ್ಪ ಕರ್ಕರೆ ಅನ್ನೋದು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ. ಅದು ಇವತ್ತೇ ಎಂತಕ್ಕೆ ಮುಂಚೆ ಆಗಲ್ಲ ಮಾರಯ್ಯ ಹೋಗೋಕ್ಕೆ. ಇದೇ ತಲೆ ಒಳಗಿತ್ತಲ್ಲ, ಹಂಗಾಗಿ ಏನು ಈಗ ನಾಳೆ ಹೋದಕ್ಕೂ ಏನು ಹೇಳ್ಬೇಕೋ ಇನ್ನು. ಎಂಥದಾರಾಗಲಿ ಅಮ್ಮ, ಮನೆಯಲ್ಲೇ ಇದ್ರೆ ಬೇಗ ಮಲಗಿ ನಿದ್ರೆನಾರು ಮಾಡ್ಬೋದಾ? ಅಲ್ಲಿಗೆ ಹೋದ್ರೆ ಅದು ಆತದ? ನನ್ನ ಓದೋಕ್ಕೆ ನೀನು ದುಡ್ಡು ಇದು ಮಾಡೋದು ಬೇಡ ಅಮ್ಮ, ನಾನು ಹೇಳ್ತೀನಲ್ಲ. ಒಂಥರ ಮನಸ್ಸಿಗೆ ಬೇಜಾರು ಮಾಡ್ತೀಯ. ನಾ ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು. ನಾನು ಎಂಥವ್ರು ಕೆಲಸ ಮಾಡಾರು ಮಾಡ್ಬೋದಿತ್ತು. ಇಲ್ಲಿದ್ದೀನಿ, ಹೊರಗಡೆ ಎಲ್ಲೂ ಹೋಗಂಗೂ ಇಲ್ಲ. ನೀನು 2 ಕಡೆ ಕೆಲಸ ಮಾಡ್ತೀಯ, ಅದೆಲ್ಲ ಅಪ್ಪನ ಬೇರೆ. ನಾ ಬರ್ತೀನಿ, ನಾಳೆ ಬರ್ತೀನಿ. ಒಂಚೂರು ಫೋನ್ ಮಾಡತ್ತಾ? ಬೇಡ ಮಗನ, ಇಲ್ಲ ಅಲೇಸಿಲ್ಲೇ ಸರಿಯಾ? ಫೋನ್ ಇಟ್ಟಾನ? ಥೋ, ಯಾಕೆ ಹಿಂಗೆ ಮಾಡ್ತಿ ಹೇಳು? ಫೋನ್ ಇಟ್ಟೇ ಬಿಟ್ಟ. ಭಾಳ ತಲೆ ತೆಗುತ್ತಾನೆ. ನಾನೊಬ್ಬಳು ಹಂಗಿದ್ದವಳೆ, ನನ್ನ ಬಾಯಿ ವಾಲಿಟ್ಟಕ್ಕೆ ಬಾಯಿ ಬಿಟ್ಟಿದ್ದೆ ಅಲ್ಲ. ಏನು ಇವತ್ತಿಡೀ ಕಣ್ಣು ಹಚ್ಚಲ್ಲಪ್ಪ ಅಮ್ಮ. ಬೇಡ ಅಂದರೆ ಎಲ್ಲಿ ಕೇಳ್ತಾನೆ? ಮನೆ ಬಂದು ಹೋಗದೆ ಇದ್ರೆ ಸಮಾಧಾನ ಆಗಲ್ಲ.
ನಂಗೆ ಒಂಚೂರು ಧೈರ್ಯಕ್ಕಾತದ ಬಂದು ಹೋಗಲಿ. ಫೋನ್ ಮಾಡಿದ್ರೆ ಹೇಳ್ತೀನಿ ಕಳಿಸಿ ಅಂತ. ದೇವ್ರೆ ಅಂತ ಅನುಕೂಲ ಮಾಡಿಕೊಟ್ರು. ಈ ಗಂಡಸಿಂದ ದಸೆಯಿಂದ ಯಾವುದೊಂದು ಸಮ ಆಗಲ್ಲ. ಸುಮ್ಮನೆ ಬಸ್ಸಿನ ಖರ್ಚಿಗೆ ದುಡ್ಡು ಕೊಟ್ಟಿನಿ ಅವನ ಹತ್ರ. ಆಗಲಿ ಬಂದು ಹೋಗಲಿ, ನೋಡೋಣ. ಟಿಕ್ಕು ನನ್ನ ಜೊತೆ ಬಿಟ್ಟು ಹೋಗೋಕ್ಕಾರ ಆಗ್ತದೆ. ಎಂತ ಸಮಾಧಾನ ಮಾಡ್ಕೆ ಅಂತ ಹೇಳ್ತೀರಿ ನೀವು. ಎಂತ ಸಮಾಧಾನ ಮಾಡ್ಕೊಳದ್ರಿ? ರಟ್ಟೆ ತುಂಬ ದುಡಿದ್ರ, ಹೊಟ್ಟೆ ತುಂಬ ಉಂಡ್ರ, ಕಣ್ ತುಂಬ ನಿದ್ದೆ ಮಾಡೋಕ್ಕೆ ದೇವ್ರ ಹಣೆಯಲ್ಲಿ ಬರಿಬೇಕ್ರಿ. ನಾನಂತೂ ತಿಳ್ಕೊಬಿಟ್ಟಿನಿ. ಈಗ ದೇವ್ರ ಶಕ್ತಿ ಕೊಟ್ಟನೆ, ದುಡಿತೀನಿ. ಬಂಗಾರದಂಗಿದ್ದು ಒಂದು ಸಾವ್ಕಾರ ಮನೆ ಸಿಕ್ಕ್ಯದೆ. ಉಣ್ಣಕ್ಕೆ ಏನು ತಂದ್ರಿಲ್ಲ. ಕಣ್ಣು ಹಚ್ಚಕ್ಕೆ ಎಲ್ಲದೆ ನೋಡೋಣ ಹೇಳಿ. ಒಂದಲ್ಲ ಒಂದು ಹಿಂಗಿದ್ದೆ ಏನಾರು. ಈಗ ಹೋಗಲ್ಲಿ ಕೂತ್ಕೊಂಡಾರಲ್ಲ, ಏನು ಹಾಗೆದು ಏನು. ಈಗ ಕಾಡಿಗೆಲ್ಲ ಬಳಗ್ದಾರೆಲ್ಲ ಸುತ್ತ ಕುಡ್ಕಿ ಬಿಟ್ರೆ ಮತ್ತೇನಿಲ್ಲ. ಕುಡ್ಕೊಬಿದ್ರೆ ಅದಕ್ಕೂ ಹೇಳ್ತಾರೆ, ಅಯ್ಯೋ ಇಲ್ಲಿ ಗಂಡನ ಇಲ್ಲಿ ಕಳ್ಸ್ಕೊಂಡದೆ ದುಡ್ಮೆಗೆ, ಹಿಂಗೆ ಹಾದಿ ಮೇಲೆ ಬಿದ್ದಾನೆ, ಬಂದು ನೋಡಲ್ಲ ಅಂತ. ಹೋಗೋಣ ಅಂದರೆ ನಿಮ್ಗೆ ಗೊತ್ತಲ್ಲ ಕತೆ ಏನಾಗ್ತದೆ ಏನೋ. ಅಯ್ಯೋ ದೇವ್ರೆ, ಈ ಥರ ಒಂದು ಆಗಬಾರ್ದಪ್ಪ. ಏನು ಗಿರಾಚಾರನೇನು. ಸಣ್ಣಮ್ಮನ ಹತ್ರ ಹೋಗಿ ಅಂತಾರೆ ಹಿಂಗೆ ಹೇಳ್ಕಿತಿದ್ದೆ. ಈಗೀಗ ಇನ್ನೂ ಯಾಕೆ ಒಂಥರ ಮಾಡ್ತಾರೆ ನನ್ನ ಕಂಡ್ರೆ. ಯಾರು ಏನು ಹೊಚ್ಚಕ್ಕೆ ಕೊಟ್ಟಾರೋ ಎಂಥದ್ದು ಸನಿ ಅಂತ ಹಿಂಗೆ ಸವತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ಕರ್ಕೊಂಡು ಹೋಗಿ ಬೇಕಂತ ಮುನ್ಸ್ಕಿಡ್ಸಿದಂಗೆ ಆಯ್ತು. ಇವತ್ತಿಗೂ ಸಮ ಮಗ ಕೊಟ್ಟು ಮಾತಾಡಲ್ಲ. ಕೆಲಸದ ದಂಡಿಗೆ ಬಂದರೆ ಕರಿಯನ ಹತ್ರನೇ ಹೇಳ್ತಾರೆ, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಅವಾಗೆಲ್ಲ ಯಾವುದೊಂದಿದ್ರು ನನ್ನ ಹತ್ರನೇ ಹೇಳೋದು. ಈಗ ಹಂಗೆ ಮಾಡಲ್ಲ. ನಾನು ಅದಕ್ಕಾಗಿ ಗಳಿಗೂ ಮನೆಗೆ ಹೋಗೋದೇ ಬಿಟ್ಟಿನಿ. ಒಂಥರ ಕಡೆಗೆ ಮನೆಗೆ ಹೋದಾಗೆಲ್ಲ ಬೈದ್ರೆ ಮನಸ್ಸಿಗೆ ದಿನೇಡಿ ಸುಧಾರಿಸ್ಕೊಳಕ್ಕಾಗಲ್ಲ. ಪರತಕರ್ ಮನೆಗೆ ಹೋಗ್ಬೇಡ ಕೆಲಸಕ್ಕೆ ಅಂತೀರ. ಅಂತ ಅದೇ ಈಗ ಚಾರಿಯನ ಅದೇ ಹೇಳ್ದ, ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ. ದಣುವಾಗ ಕೆಲಸ ಅಲ್ಲಲ್ಲ. ಏನು ದೇವ್ರನ್ನ ಅದೇ ತೋರ್ಸನೆ, ಕಾಸು ದುಡ್ದು ಇಟ್ಕೊಂಡ್ರೆ ನಾಳೆ ಅಂತ ಕರ್ಮಗಳಿಗೆ ಆಗ್ತದೆ ಅಂತ ನಾವೆಲ್ಲ ಅನ್ಬೇಸಿದ್ದೆ ಸಾಕಲ್ರಿ. ಇದ್ದೇ ಬುದ್ಧಿ ಕಲಿದೆ ನೋಡಿ. ಈಗ ಈ ಥರ ಒಂದು ಬಾಳ್ಮೆ ನಮ್ಮದು. ಮಕ್ಕಳು ಯಾಕೆ ಹಂಗಾಗಬೇಕು? ಅನಿವಾರ್ಯ ಅಂದರೆ ಕೊಡ್ತಾರೆ, ಕೊಡಲ್ಲ ಅನ್ನೋದೇನಿಲ್ಲ. ಅದು ನನ್ನ ಕೈಲಾದಷ್ಟು ನಾ ಮಾಡಿಡ್ಬೇಕಲ್ಲ, ಹಾಗಾಗಿ ಹೋಗೋದು. ಸಾರದೆ ಮ್ಯಾಲಕ್ಕಿಂದ ಎಂತ ಹೇಳಲ್ಲ, ಇನ್ನು ಒಳಗಿಂದ ಒಳಗೆ ಏನು ಇದು ಮಾಡ್ತದ. ಅದ್ರ ಭಾರತಕ್ಕೆ ಘನಾಗಿ ಮಾತಾಡ್ತಾರೆ. ಇಂದು ಸುಖ ಕಷ್ಟ ಹೇಳ್ಕೊಳಕ್ಕೂ ಆಗ್ತದೆ. ಅದಕ್ಕೆ ಅರ್ಥ ಹೋಗೋದು ನಾನು. ಅವ್ರವ್ರು ಯಾರಿಗೊಂದಾದರೆ ನಾಳೆ ನನಗೇನಾದ್ರು ಒಂಚೂರು ಬೇಕಾತಪ್ಪ ಮಕ್ಳ ಮರಿಗೆ. ನೋಡಿ ಅನಿಲ್ ಹುಡುಗ ಯಾವಾಗ ನೋಡಿದ್ರು ನಮ್ಮ ಚರಿಯನ್ನು ಬಿಡೋಕ್ಕಾಗಲಿ ಕರ್ಕೊಬರೋಕ್ಕಾಗಲಿ ಎಲ್ಲದಕ್ಕೂ ಬತ್ತಿದ್ದ. ಹಾಗೆ ಊರಿಂದ ಊರಿಗೆ ಬಂದು ಇಲ್ಲಿದ್ದಿದ್ದಂದರೆ ನಾವು ನಮ್ಮರು ಅನ್ನೋರು ಯಾರೂ ಇಲ್ಲ. ಸುತ್ತಮುತ್ತ ಇದ್ದಾನೆ ನಮ್ಮರು ಅಂತ ತಿಳ್ಕೊಬೇಕು. ಯಾವುದೊಂದಾದರೂ ನಾನು ಅವ್ರ ಮನೆಗೆ ಹೋಗಿ ಪಾಪಣ್ಣನ ಹತ್ರನೇ ಹೇಳಬೇಕು, ಅನಿಲನ ಹತ್ರನೇ ಹೇಳಬೇಕು. ಹಾಗಾಗಿ ಈಗ ನೋಡಿ ನಮ್ಮ ಮನೇಲಿ ಇವ್ರಿಗೆ ಒಂದು ಸೈನ್ ಹಾಕಿ ಎಂಥ ಉಪಕಾರ ಮಾಡ್ಯಾರೆ ಗೊತ್ತಾ. ನಾ ತಿರುಗಿ ಅಂತಾರು ಮಾಡ್ಬೇಕಲ್ಲ, ಹಂಗಾಗಿ ಹೋಗೋದು. ಮತ್ತೆ ಅಂತಕ್ಕಲ್ಲ. ಆದರೆ ಇವತ್ತು ಮಾತ್ರ ಭಾಳ ಕುಡ್ದಾತು. ಇದಕ್ಕೆ ಮಾತ್ರ ಬೈತದ ಸಾರ್ದ. ಎಂತಕ್ಕೆ ಏನು ಮಾಡಿದೆ ಅಂತ ಭಾರತಕ್ಕಾದರೆ ಎಂತಾರು ಮಾಡಿ ತಟ್ಟೆ ಹಾರಿಸ್ತಾರೆ. ನೋಡೋಣ, ನಾಳೆಯಿಂದ ಹೋಗ್ತೀನಿ. ನಾಳೆ ಹೋಗೋದು ಇಲ್ಲ ಇವರಿದ್ದಲ್ಲಿ ಹೋಗೋದು, ಒಂದು ದಿಕ್ಕೆ ಹರಿಯಲ್ಲ ಮರ.